ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿ ಯಾವ ರಾಶಿ ಮತ್ತು ನಕ್ಷತ್ರದಲ್ಲಿ ಜನಿಸಿರ್ತಾರೆ ಅನ್ನೋದು ಅವರ ಭವಿಷ್ಯದ ಜೀವನ, ಅವರ ವ್ಯಕ್ತಿತ್ವ, ಗುಣಲಕ್ಷಣ, ಹಣಕಾಸಿನ ಪರಿಸ್ಥಿತಿ ಮತ್ತು ಅವರ ಯೋಚನಾ ಲಹರಿ ಅಂದರೆ ಥಿಂಕಿಂಗ್ ಕೆಪಾಸಿಟಿ, ಇದೆಲ್ಲದರ ಮೇಲೂ ಕೂಡ ಅದು ಪರಿಣಾಮವನ್ನು ಬೀಳುತ್ತೆ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರನೇ ಅವರು ಹೇಗಿರ್ತಾರೆ, ಯಾವ ರೀತಿ ಖರ್ಚು ಮಾಡ್ತಾರೆ, ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಅದೇ ರೀತಿ ಕೆಲವು ರಾಶಿ ಚಕ್ರ ಮತ್ತು ಚಿಹ್ನೆಗಳಲ್ಲಿ ಜನಿಸಿದ ಜನರು ಸ್ವಾಭಾವಿಕವಾಗಿ ಅವರು ದುಷ್ಟಶಕ್ತಿಗಳ ಹತ್ರ ಅಂದರೆ ನೆಗೆಟಿವ್ ಎನರ್ಜಿಯನ್ನು ಹೆಚ್ಚು ಆಕರ್ಷಿಸ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ಅವರು ನೆಗೆಟಿವ್ ಎನರ್ಜಿ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಅಂತ ಹೇಳ್ತಾರೆ. ಹಾಗಾದರೆ ಯಾವ ರಾಶಿ ಚಕ್ರ ಚಿಹ್ನೆಗಳು ಹುಟ್ಟುವಾಗಲೇ ನೆಗೆಟಿವ್ ಎನರ್ಜಿಯನ್ನು ಆಕರ್ಷಿಸುವ ಶಕ್ತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ರಾಶಿ ಮತ್ತು ನಕ್ಷತ್ರ ಯಾವುದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ನಿಮ್ಮ ರಾಶಿ ಮತ್ತು ನಕ್ಷತ್ರವನ್ನು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಆ ರಾಶಿ ಯಾವ ರಾಶಿ ಹೆಚ್ಚಾಗಿ ಬಂದಿರುತ್ತೋ ಅಥವಾ ನಕ್ಷತ್ರ ಹೆಚ್ಚಾಗಿ ಬಂದಿರುತ್ತೋ ಅವರು ರಾಶಿ ನಕ್ಷತ್ರದವರು ಯಾವ ರೀತಿ ಇರ್ತಾರೆ, ಅವರ ಸ್ವಭಾವ ಯಾವುದು, ಹೇಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ದುಷ್ಟಶಕ್ತಿಯನ್ನು ಆಕರ್ಷಿಸುವಂಥ ಅಂದರೆ ನೆಗೆಟಿವ್ ಎನರ್ಜಿಯನ್ನು ಆಕರ್ಷಿಸುವಂಥ ರಾಶಿಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ನೆಗೆಟಿವ್ ಎನರ್ಜಿ ಅಂದರೆ ಏನು, ಅದು ಇದೆಯಾ ಇಲ್ವಾ? ಕೆಲವೊಬ್ಬರು ಪಾಸಿಟಿವ್ ಎನರ್ಜಿಯನ್ನು ಅಂದರೆ ದೇವರನ್ನ ನಂಬ್ತಾರೆ. ಕೆಲವೊಬ್ಬರು ನೆಗೆಟಿವ್ ಎನರ್ಜಿ ಅಂದರೆ ದೆವ್ವ ಅಥವಾ ದುಷ್ಟಶಕ್ತಿ ಮಾಟ ಮಂತ್ರ ಮಾಡೋದು ಈ ರೀತಿ ಇರೋದನ್ನು ನಂಬಲ್ಲ. ಕೆಲವೊಬ್ರು ಅದನ್ನ ದೇವರನ್ನ ನಂಬಿ ನೆಗೆಟಿವ್ ಎನರ್ಜಿಯನ್ನು ನಂಬದೇ ಇರೋರು ಇರ್ತಾರೆ. ಕೆಲವೊಬ್ರು ಎರಡನ್ನೂ ನಂಬ್ತಾರೆ, ಕೆಲವೊಬ್ರು ಎರಡನ್ನೂ ನಂಬಲ್ಲ. ಇನ್ನು ಪಾಸಿಟಿವ್ ಎನರ್ಜಿ ಅಂದರೆ ಅದು ಒಂದು ದೇವರು ಅಂತ ನಂಬುವಂಥ ಕೆಲವೊಂದಷ್ಟು ಜನ ಇದ್ದಾರೆ. ಇನ್ನು ಕೆಲವೊಬ್ಬರು ಜನರು ಅದು ದೇವರು ಅಂತ ಏನಿಲ್ಲ, ಅದು ಪಾಸಿಟಿವ್ ಆಗಿರುವಂಥದ್ದು, ನಮಗೆ ಒಳ್ಳೇದು ಮಾಡುವಂಥದ್ದು, ಪಾಸಿಟಿವ್ ವೈಬ್ರೇಟ್ ಆಗುತ್ತೆ ಅಷ್ಟೇ ಅನ್ನೋದನ್ನು ನಂಬೋದು ಕೂಡ ಇದ್ದಾರೆ. ಆದರೆ ಅದು ನಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಬಿಟ್ಟಿದ್ದು. ಇದನ್ನು ನಾವು ಯಾರ ಮೇಲೂ ಯಾವ ರೀತಿ ಕೂಡ ಹೇರೋಕ್ಕಾಗಲ್ಲ. ಆದರೆ ಕೆಲವೊಂದು ಅಷ್ಟು ಜನಗಳಿಗೆ ಈ ನೆಗೆಟಿವ್ ಎನರ್ಜಿ ನಂಬುವಂಥ ಜನಗಳಿಗೆ ಅದರ ಅರಿವು ಗೊತ್ತಾಗುತ್ತೆ. ಅದೇ ರೀತಿ ಇದನ್ನು ಬೇಗ ತಿಳ್ಕೊಳ್ಳುವಂಥ ಸ್ವಭಾವ ಯಾವ ರಾಶಿಯವ್ರಿಗಿರುತ್ತೆ. ಮತ್ತು ಈ ರಾಶಿಗಳಿಗೆ ಅಲ್ಲಿ ನೆಗೆಟಿವ್ ಎನರ್ಜಿ ಬರ್ತಾ ಇದ್ರೆ ಕೆಲವೊಂದು ರಾಶಿಗಳ ಹತ್ರ ಹೋಗೋದೇ ಇಲ್ಲ. ಇನ್ನು ಕೆಲವೊಂದು ರಾಶಿ ನಕ್ಷತ್ರದವ್ರಿಗೆ ಅದು ಬೇಗ ಆಕರ್ಷಿತವಾಗಿ ಅದು ಹೋಗುತ್ತೆ. ಅದು ಯಾವುದಪ್ಪ ಅಂದರೆ ಮೊದಲನೇದಾಗಿ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರು ಹುಟ್ಟಿದನಿಂದಲೇ ತಮ್ಮ ಸ್ವಭಾವ ತುಂಬ ಗೌಪ್ಯವಾಗಿರುತ್ತೆ. ಅಂದರೆ ಅವ್ರು ಯಾವ ರೀತಿ ಇರ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗೋದಿಲ್ಲ. ಅವ್ರು ಏನಾದರೂ ಮಾಡ್ತಾ ಇದ್ರೆ ಅದು ಏನು ಅಂತಲೂ ಗೊತ್ತಾಗಲ್ಲ, ಏನು ಮಾಡ್ತಾ ಇದ್ದಾರೆ. ಅವ್ರ ಸ್ವಭಾವನೇ ಒಂಥರ ನಿಗೂಢತೆಯಿಂದ ಅಂದರೆ ಯಾರಿಗೂ ತಿಳಿಸ್ಕೊಡದೇ ಇರುವಂಥ ಸ್ವಭಾವ ಇರುತ್ತೆ. ಈ ಹೆಚ್ಚಿನ ವೃಶ್ಚಿಕ ರಾಶಿಯವರು ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಮತ್ತು ಹೆಚ್ಚು ಫಾಸ್ಟಾಗಿ ಮಾಡಬೇಕು, ಬೇಗ ಮಾಡಬೇಕು ಅನ್ನೋದು ಇರುತ್ತೆ. ಇದರಿಂದ ಏನಾಗುತ್ತೆ, ಅವರು ಯಾವುದೋ ಒಂದು ಕೆಲಸನ ಮಾಡಬೇಕು ಅಂದರೆ ಅದನ್ನು ಯೋಚನೆ ಮಾಡ್ತಾ ಇರ್ತಾರೆ. ಅವ್ರು ಯಾವಾಗಲೂ ಒಂಟಿತನನ ಇಷ್ಟಪಡ್ತಾ ಇರ್ತಾರೆ ಮತ್ತು ಅವರು ಒಳಗಡೆನೇ ಮಾತಾಡ್ಕೊಳ್ತಾರೆ. ಬೇರೆಯವ್ರ ಜೊತೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಅವ್ರ ಪಾಡಿಗೆ ಅವ್ರು ಸ್ವಂತವಾಗಿ ಮಾತಾಡ್ಕೊಳ್ಳೋದು ಹೆಚ್ಚಾಗಿರುತ್ತೆ. ಹಾಗಾಗಿ ಇವರು ನೆಗೆಟಿವ್ ಎನರ್ಜಿ ಜೊತೆ ಅಟ್ರಾಕ್ಟ್ ಆಗೋದು ಜಾಸ್ತಿ. ಯಾಕಪ್ಪ ಅಂದರೆ ಅವ್ರ ಪಾಡಿಗೆ ಅವ್ರ ಮನಸ್ಸಿನ ಜೊತೆನೇ ಮಾತಾಡ್ಕೊಳ್ಳೋದು. ಅವ್ರು ಬೇರೆಯವ್ರ ಜೊತೆ ಹೆಚ್ಚಾಗಿ ಮಾತಾಡೋದಕ್ಕೆ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಅವ್ರು ಬೇರೆಯವ್ರ ಜೊತೆ ಮಾತಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗಲ್ಲ. ಅವರೇ ಮನಸ್ಸಿನಲ್ಲೇ ಅವ್ರ ಜೊತೆನೇ ಮಾತಾಡಿಕೊಂಡು ಥಿಂಕ್ ಮಾಡೋದ್ರಿಂದ ಅವ್ರ ನೆಗೆಟಿವ್ ಎನರ್ಜಿ ಜಾಸ್ತಿ ಅಟ್ರಾಕ್ಟ್ ಆಗಿರುತ್ತೆ. ಇವರು ಸ್ವಾಭಾವಿಕವಾಗಿ ಕುತೂಹಲವನ್ನು ಹೊಂದಿರುವಂಥ ವ್ಯಕ್ತಿಗಳು. ಅಂದರೆ ಇವ್ರ ಬಗ್ಗೆ ಯಾರಿಗೂ ತಿಳ್ಕೊಳ್ಳೋಕ್ಕಾಗಲ್ಲ, ಇವ್ರು ಹೇಗೆ ಏನು ಅಂತ ಯೋಚನೆ ಮಾಡೋಂಥ ಸ್ವಭಾವ ಬೇರೆಯವ್ರಿಗೆ ಬರುತ್ತೆ. ಆ ರೀತಿ ಇರುತ್ತೆ. ಇವರು ಯಾವುದನ್ನು ನೇರವಾಗಿ ಒಪ್ಕೊಳ್ಳಲ್ಲ. ಅವರು ಯಾವುದನ್ನೇ ಆದ್ರೂ ಕೂಡ ಥಿಂಕ್ ಮಾಡಿ ಚರ್ಚಿಸಿ ಅದು ಹಾಗೇನಾ ಅಲ್ವಾ ಅಂತ ಯೋಚನೆ ಮಾಡಿ ಎಲ್ಲದನ್ನು ಮಾಡಿ ಅಳ್ದು ತೂಗಿ ಒಪ್ಕೋತಾರೆ ಅಂತ ಹೇಳ್ತಾರೆ. ಹಾಗಾಗಿ ಇವರು ಇದನ್ನು ಕೂಡ ದುಷ್ಟಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ಇದೆಯಾ ಇಲ್ವಾ ಅಂತ ಥಿಂಕ್ ಮಾಡಿ ಅದನ್ನು ಸಂಶೋಧನೆ ಮಾಡೋದು, ಅದು ಇದೆಯಾ ಇಲ್ವಾ ನೋಡೋದಕ್ಕೆ ಹೋಗೋದು, ಆ ಥರ ಎಲ್ಲ ಮಾಡೋಕ್ಕೋಗಿ ಅದನ್ನು ಅಟ್ರಾಕ್ಟ್ ಮಾಡುವಂಥ ಸ್ವಭಾವ ಇವ್ರದ್ದಾಗಿರುತ್ತೆ. ಇನ್ನು ಇದನ್ನೇ ಎರಡನೇ ರಾಶಿ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯಲ್ಲಿ ಜನಿಸಿದ ಜನರು ತಮ್ಮ ಕುಟುಂಬದ ಬಗ್ಗೆ, ಸಂಬಂಧಿಕರ ಬಗ್ಗೆ ತುಂಬ ಹೆಚ್ಚಿನ ಕಾಳಜಿನ ವಹಿಸ್ಕೊಂಡಿರ್ತಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ನಷ್ಟ ಆಗಬಾರ್ದು ಅಂತ
ತುಂಬ ಕಷ್ಟಪಡ್ತಾ ಇರ್ತಾರೆ. ಇವರು ಅತಿಯಾದ ಭಾವನೆಗಳನ್ನ, ಅಂದರೆ ಅವ್ರ ಬಗ್ಗೆ ತುಂಬ ಹೆಚ್ಚಿನ ಅಟ್ಯಾಚ್ಮೆಂಟ್ಗಳನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಆದ್ದರಿಂದ ಆಮೇಲೆ ಇವ್ರಿಗೆ ಮಾನಸಿಕವಾಗಿ ಭಯ ಹೆಚ್ಚಾಗಿರುತ್ತೆ. ಯಾವುದಾದ್ರೂ ಏನಾದರೂ ಆಗುತ್ತೆ ಅಂದರೆ ಅದ್ರ ಬಗ್ಗೆ ಭಯ ತುಂಬ ಇರುತ್ತೆ. ಜೊತೆಗೆ ಇವರು ಲೌಕಿಕ, ಅಂದರೆ ಲೋಕದ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಅಲೌಕಿಕ, ಅಂದರೆ ದುಷ್ಟಶಕ್ತಿಗಳು, ನೆಗೆಟಿವ್ ಎನರ್ಜಿ ಬಗ್ಗೆನೇ ಹೆಚ್ಚು ಅವರು ಕುತೂಹಲ ಇರುತ್ತೆ. ಅದು ಹೇಗಿರುತ್ತೆ, ಏನು, ಆ ಥರ ಸ್ವಭಾವ ಇರುತ್ತೆ. ಅದು ನಿಜವಾಗ್ಲೂ ಇದೆಯಾ, ಇದ್ರೆ ಹೇಗಿರುತ್ತೆ, ಹೇಗೆ ಕೆಲಸ ಮಾಡುತ್ತೆ, ಅವ್ರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗೋದು ಹೆಚ್ಚು ಇವರು. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ಕೊಳೋದು ಏನು ಅಂತ ಯೋಚನೆ ಮಾಡ್ಕೊಂಡು ಅದ್ರ ಬಗ್ಗೆನೇ ಗಮನ ಕೊಡೋದ್ರಿಂದ ಅದು ಇವ್ರಿಗೆ ತುಂಬ ಬೇಗ ಅಟ್ರಾಕ್ಟ್ ಆಗಿ ಇವ್ರ ಹತ್ರ ಬರೋದು ಹೆಚ್ಚಾಗಿರುತ್ತೆ. ಅಂದರೆ ಕಣ್ಣಿಗೆ ಕಾಣದೇ ಇರೋ ಈ ನೆಗೆಟಿವ್ ಎನರ್ಜಿ ಹೇಗಿರುತ್ತೆ ಅಂತ ಯೋಚನೆ ಮಾಡೋದು, ಅದು ಇದೆಯಾ ಇಲ್ವಾ ಅಂತ ಥಿಂಕ್ ಮಾಡೋದು. ಈಗ ಯಾರೋ ಹೇಳ್ತಾರೆ ಅಲ್ಲಿ ತುಂಬ ಜಾಸ್ತಿ ಇದೆಯಂತೆ ಇಂಥ ಪ್ಲೇಸಲ್ಲಿ ಅಂತ ಅಂದರೆ ಇದೆಯಾ ಇಲ್ವಾ ಅಂತ ಹೋಗಿ ನೋಡೋದಕ್ಕೆ ಹೋಗುವಂಥದ್ದು. ಹಾಗಾಗಿ ಆ ಥರ ಮಾಡೋದ್ರಿಂದ ಈ ನೆಗೆಟಿವ್ ಎನರ್ಜಿ ಬೇಗ ಅಟ್ರಾಕ್ಟ್ ಆಗುತ್ತೆ. ಇನ್ನು 3ನೇ ರಾಶಿ ಮೀನರಾಶಿ. ಈ ಮೀನರಾಶಿಯವರು ಅವ್ರ ಸ್ವಭಾವತಃ ಕಲ್ಪನಾ ಜೀವನದಲ್ಲಿ ಇರ್ತಾರೆ. ಅಂದರೆ ಅವ್ರ ಸ್ವಭಾವಿಕವಾಗಿ ಅವರು ಯಾವುದೋ ಒಂದು ಕನಸಿನಲ್ಲಿ ಜೀವನ ಮಾಡುವಂಥ ವ್ಯಕ್ತಿಗಳು. ಅಂದರೆ ಅವ್ರ ಸುತ್ತಮುತ್ತ ಏನಾದರೂ ತೊಂದರೆಗಳಾಗ್ತಾ ಇದ್ರೆ ಆ ತೊಂದರೆಗಳ ಬಗ್ಗೆ ಯೋಚನೆ ಮಾಡಲ್ಲ. ಆ ತೊಂದರೆಯಿಂದ ಹೊರಗಡೆ ಬಂದು ನಾವು ಚೆನ್ನಾಗಿದ್ದೀವಿ, ನಾವು ತುಂಬ ಚೆನ್ನಾಗಿ ಜೀವನ ನಡೆಸ್ತಾ ಇದ್ದೀವಿ ಅನ್ನೋ ಕಲ್ಪನೆಯಲ್ಲೇ ಜೀವನವನ್ನು ಮಾಡ್ಕೊಂಡು ಹೋಗೋದು. ಅವರು ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದನ್ನು ಬಯಸ್ತಾರೆ. ತೊಂದರೆಗಳ ಬಗ್ಗೆ ಯೋಚನೆ ಮಾಡಲ್ಲ. ಅಂದರೆ ಯೋಚನೆ ಮಾಡ್ತಾರೆ, ಆದರೆ ಅದನ್ನೇ ಇಟ್ಕೊಂಡು ತುಂಬ ಥಿಂಕ್ ಮಾಡೋದು ಅದನ್ನೆಲ್ಲ ಮಾಡೋದಿಲ್ಲ. ಅದನ್ನು ಬೇರೆ ಕಡೆ ಇಟ್ಟು ಅವರು ಕಲ್ಪನೆಯಲ್ಲಿ ಜೀವನ ಮಾಡ್ತಾರೆ. ಅಂದರೆ ಇವ್ರ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ. ಆದರೂ ಕೂಡ ಇವ್ರ ಮನಸ್ಸಿನಲ್ಲಿ, ಮೈಂಡಲ್ಲಿ ನಾವೇನೋ ಚೆನ್ನಾಗಿದ್ದೀವಿ, ಅಲ್ಲಿರೋ ಕಷ್ಟಗಳನ್ನೆಲ್ಲ ಹೊರಗಡೆ ಬಂದು ನಾವು ಚೆನ್ನಾಗಾಗ್ತಾ ಇದ್ದೀವಿ ಅನ್ನೋದು ಇವ್ರಿಗಿರುತ್ತೆ. ಹಾಗಾಗಿ ಇವರು ಅದನ್ನು ತಪ್ಪಿಸ್ಕೊಳ್ಳೋದ್ರಿಂದ ಆಮೇಲೆ ಇವ್ರಿಗೆ ಹೊರಗಡೆ ಏನಾಗ್ತಿದೆ, ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದನ್ನು ಗ್ರಹಿಸೋ ಶಕ್ತಿ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಇವ್ರಿಗೆ ನೆಗೆಟಿವ್ ಎನರ್ಜಿಯಲ್ಲಿ ಏನಾದ್ರು ಓಡಾಡೋದು ಏನಾದ್ರು ಮಾಡ್ತಾ ಇದ್ರೆ ಅದನ್ನು ಗ್ರಹಿಸೋ ಶಕ್ತಿ ಇವ್ರಿಗೂ ಹೆಚ್ಚಾಗಿರೋದ್ರಿಂದ, ಅಂದರೆ ಅದು ಬೇಗ ಗೊತ್ತಾಗ್ಬಿಡೋದ್ರಿಂದ ಇವ್ರನ್ನೂ ಕೂಡ ಅದು ಬೇಗ ಅಟ್ರಾಕ್ಟ್ ಮಾಡುವಂಥದ್ದು ಜಾಸ್ತಿ ಇರುತ್ತೆ. ಮತ್ತು ಈ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಮಾಡೋದು ಯಾವಾಗಪ್ಪ ಅಂದರೆ ಮಧ್ಯಾಹ್ನದ 12 ಗಂಟೆ ಬಿಸಿಲಿನಲ್ಲಿ ನಾವು ಯಾವುದಾದ್ರೂ ಹೋಗಿ ಯಾವುದಾದ್ರೂ ಒಂದು ಕೆರೆ ಅಥವಾ ಈ ಕೆಲವೊಂದು ಸ್ಥಳಗಳ ಹೋಗಬಾರ್ದು ಅಂತ ಹೇಳ್ತೀವಲ್ಲ, ಅಂಥ ಸ್ಥಳಗಳಲ್ಲಿ ಒಬ್ಬರೇ ಹೋಗೋದ್ರಿಂದ ಅಟ್ರಾಕ್ಟ್ ಆಗುತ್ತೆ. ಆನಂತರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಒಬ್ಬೊಬ್ಬರೇ ಎಲ್ಲಾದರೂ ಕತ್ಲೆಯಲ್ಲಿ ಕೂತ್ಕೊಳ್ಳೋದು ಅಥವಾ ಯಾರೂ ಓಡಾಡದೇ ಇರುವಂಥ ಸ್ಥಳಗಳಲ್ಲಿ ಹೋಗೋದು, ಈ ಥರ ಮಾಡೋದ್ರಿಂದನೂ ಕೂಡ ಅಟ್ರಾಕ್ಟ್ ಆಗುತ್ತೆ. ಹಾಗಾಗಿ ನಾವು ನೋಡ್ಕೊಂಡು ಓಡಾಡಬೇಕು. ಆಮೇಲೆ ಇದನ್ನು ನಂಬುವವರಿಗೆ ಮಾತ್ರ ಹೇಳ್ತಾ ಇರೋದು, ಕೆಲವೊಂದು 3 ದಾರಿಯಲ್ಲಿ ಸೌತೆಕಾಯಿ, ನಿಂಬೆಹಣ್ಣು, ಈ ಥರ ಯಾವುದಾದ್ರೂ ಒಂದು ತರಕಾರಿಗಳನ್ನ ಅಥವಾ ಏನಾದರೂ ಒಂದು ವಸ್ತುಗಳನ್ನ ಹೊಡೆದಿದ್ರೆ ಅದನ್ನು ದಾಟೋದಾಗಲಿ ಅದನ್ನು ಆ ಕಡೆ ಓಡಾಡೋದಾಗಲಿ ಆದಷ್ಟು ನೀವು ನಂಬದೇ ಇರಲಿ. ಅದನ್ನು ದಾಟೋದನ್ನು ನಿಲ್ಲಿಸಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಈ ರಾಶಿಯವ್ರಿಗೆ ಅಂತಲ್ಲ, ಕೆಲವೊಂದು ಸಾರಿ ನಮ್ಮ ಎನರ್ಜಿ ಲೆವೆಲ್ ಕಮ್ಮಿ ಇದ್ದಾಗ, ಅಂದರೆ ಪಾಸಿಟಿವ್ ಎನರ್ಜಿ ಲೆವೆಲ್ ಕಮ್ಮಿ ಇದ್ದಾಗ, ನೆಗೆಟಿವ್ ಎನರ್ಜಿ ಜಾಸ್ತಿ ಇದ್ದಾಗ ಅದು ಬೇರೆಯವ್ರಿಗೂ ಕೂಡ ಅಟ್ರಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ 3 ರಾಶಿಗಳಿಗೆ ತುಂಬ ಬೇಗ ಅಟ್ರಾಕ್ಟ್ ಆಗುತ್ತೆ. ಅದಲ್ಲದೆ ಬೇರೆ ರಾಶಿಗಳಲ್ಲೂ ಕೂಡ ಅವ್ರಿಗೆ ಪಾಸಿಟಿವ್ ಎನರ್ಜಿ ಕಮ್ಮಿ ಇದ್ದಾಗ ಅಟ್ರಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅವರೂ ಕೂಡ ಇಂಥ ಜಾಗಗಳಲ್ಲಿ ಓಡಾಡೋದನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಇದಿಷ್ಟು ಯಾವ ರಾಶಿಗಳಿಗೆ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಅನ್ನೋದು ತಿಳಿಸ್ಕೊಟ್ಟಿರೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ, ನಿಮ್ಮ ರಾಶಿಗೆ ಹೊಂದುತ್ತಾ ಇಲ್ವಾ ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನಿಮ್ಮ ರಾಶಿ ಅಥವಾ ನಕ್ಷತ್ರವನ್ನು ತಿಳಿಸ್ಕೊಟ್ರೆ ನಿಮ್ಮ ಸ್ವಭಾವ ಹೇಗೆ, ನಿಮ್ಗೆ ಅದೃಷ್ಟದ ಬಣ್ಣ ಯಾವುದು, ಅದೃಷ್ಟದ ನಂಬರ್ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದು ಜಾಸ್ತಿ ಬಂದಿರೋದು ಅದನ್ನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.